ಪ್ರೀತಿಸಿದವರನ್ನು ಕೊಂದುಬಿಡಿ. ಇದರಲ್ಲಿ ಬರುವ ಮುಂದಿನ ಅಧ್ಯಾಯ ಅಂದರೆ ಕೊಂದರೂ ಸಾಯದ ಪ್ರೀತಿ. ಇದು ಜೋಗಿಯವರ ಪ್ರೇಮ ಕಥೆನೇ ಇರ್ಬೋದೇನೋ. ನೋಡೋಣ. ಪ್ರೀತಿಗೆ ಶತ್ರುಗಳೇ ಇಲ್ಲ ಕಣ್ರಿ, ಹಾಗಂತ ಅವರು ನಿಟ್ಟುಸಿರುಬಿಟ್ರು. ಅವರು ಪ್ರೀತಿಸಿ ಮದುವೆ ಆದವರೇ. ಪ್ರೀತಿಗೆ ಶತ್ರುಗಳಿರಬೇಕಂತ ಬಯಸೋದಕ್ಕೆ ಅವರು ಕಾರಣಗಳೇನಿರಲಿಲ್ಲ. ಹಾಗಿದ್ರೂ ಪ್ರೀತಿಗೆ ಶತ್ರುಗಳೇ ಇಲ್ಲ ಅಂತ ಅವರು ಬೇಜಾರು ಮಾಡ್ಕೊಂಡಿದ್ದಕ್ಕೆ ಕಾರಣ ಏನಿರ್ಬೋದು? ನನಗಂತೂ ಹೊಳಿಲಿಲ್ಲ. ನನ್ನ ಕತೆ ಕೇಳಿ ಅಂತ ಅವ್ರ ಕತೆ ಶುರು ಮಾಡಿದರು. ನಾನು ಮದುವೆ ಆದಿದ್ದು 16 ವರ್ಷದ ಹಿಂದೆ. ಅದೆರಡಕ್ಕೂ ವರ್ಷದ ಹಿಂದೆ ಅವಳನ್ನು ಪ್ರೀತಿಸ್ತಿದ್ದೆ. ಆದರೂ ಎಂಥ ಪ್ರೀತಿ! ಅವಳು ಕಾಲೇಜಿಗೆ ಹೋಗುವಾಗ ತಿರುಗಿ ನೋಡಿ ನಕ್ಕರೆ ಆ ದಿನವೆಲ್ಲ ಧನ್ಯತೆ. ಅವಳ ಕೈಲಿ ಒಂದು ಪ್ರೇಮ ಪತ್ರ ಕೊಡಬೇಕಾದ್ರೆ 1.5 ವರ್ಷ ಬೇಕಾಯಿತು. ಅವಳಿಗೂ ಕೊನೆಗೂ ಐ ಲವ್ ಯು ಅಂತ ಹೇಳಲಿಕ್ಕಾಗಲಿಲ್ಲ. ಐ ಲವ್ ಯು ಅಂತ ಬರೆದಿದ್ದರೆ ಕೈ ನಡುಗ್ತಿತ್ತು. ಪೊಲೀಸರು ಕೈಲಿ ಸಿಕ್ಕಿದ್ರೆ ದೇಶದ್ರೋಹಿ ಚಟುವಟಿಕೆಯಲ್ಲಿ ತೊಡ್ಕೊಂಡು ಸರ್ಕಾರಕ್ಕೆ ಧಿಕ್ಕಾರ ಹಾಕಿ ರಾತ್ರೋರಾತ್ರಿ ಗೋಡೆಯಲ್ಲಿ ಬರೆದಷ್ಟು ಭಯ. ಕೊನೆಗೂ ಹಾಗೆ ಹೇಳ್ದೇನೆ ಮದುವೆ ಆಗೋಯ್ತು. ಒಂದು ಪ್ರೇಮ ಪತ್ರಕ್ಕಾಗಿ ಎಷ್ಟೆಲ್ಲ ರದ್ದಂತ. ಅವಳಿಗೆ ಅದನ್ನು ಎಲ್ಲಿ ಬಚ್ಚಿಡುವುದೆಂಬ ಕಳವಳ. ಆ ಕಾಲಕ್ಕೆ ಈಗಿನ ಕಾಲದಂಗೆ ಅವಳಿಗೆ ಒಂದು ರೂಮ್ ಅಂತ ಇರಲಿಲ್ಲ, ರಹಸ್ಯಗಳು ಇರಲಿಲ್ಲ. ನಲ್ಲಿಟ್ಟಂತೂ ತಮ್ಮಂದಿರು ನೋಡ್ತಾರನೋ ಭಯ. ತಂಗಿಗೂ ಟ್ರೆಷರ್ ಹಂಟ್. ಪಾತಾಳಕ್ಕಿಟ್ಟರೂ ಹುಡುಗಿ ಓದ್ತಾಳೆ. ಮೊದಲೇ ಅವಳಿಗೆ ಅನುಮಾನ. ಹರಿದು ಎಸೆಯೋದಕ್ಕೆ ಮನಸ್ಸಾಗ್ತಿಲ್ಲ. ಅವನು ಬರೆದಕ್ಕಾಗದ. ಹರಿದ್ರೆ ಅಪಶಕುನ, ಪ್ರೀತಿಯು ಹರಿದು ಹೋದರೆ ಅಂತ ಭಯ. ಇಂಥ ತಲ್ಲಣದಲ್ಲಿ ನಾನು ಅವಳು ಬದುಕುತ್ತಿದ್ದೆ. ಮನೆಯವರಿಗೆ ಸುಳಿವು ಸಿಗದ ಹಾಗೆ ಒಂದು ನಗೆ ತುಟಿ ಬದಲಾಯಿಸುತ್ತಾ, ಕಣ್ಣೋಟದಲ್ಲಿ ಪಿಸು ಮಾತಾಡುತ್ತಾ, ಬಂದೇ ಬರುವ ಕಾಲ, ಮಂದಾರ ಕನಸು ಕಂಡಂಥ ಮನಸ್ಸು, ಒಂದು ಮಾಡುವ ಸ್ನೇಹ ಜಾಲ ಅನ್ನುವ ಹಾಡನ್ನು ಕವಿ ನಮಗೋಸ್ಕರವೇ ಬರೆದಿದ್ದಾನೆಂದು ನಂಬುತ್ತಾ ಸಿನಿಮಾ ಹಾಡುಗಳ ಮೂಲಕ, ಬೆಳದಿಂಗಳ ಮೂಲಕ ಪ್ರೇಮ ತಾತ್ಪರ್ಯ ಆಗುತ್ತಾ ಜೀವಿಸ್ತಿದ್ವಿ. ಅದಕ್ಕೂ ಪ್ರೀತಿಯ ಶತ್ರುಗಳಿಗೂ ಏನು ಸಂಬಂಧ? ಅವರು ಮತ್ತೊಂದು ನಿಟ್ಟುಸಿರಿಟ್ಟು ಮುಂದುವರಿಸಿದರು. ಆ ಕಾಲದಲ್ಲಿ ಪ್ರೀತಿ ಎಂಬ ನದಿಗೆ ನೂರಾರು ಅಣೆಕಟ್ಟುಗಳು. ಅದರ ಸರಾಗ ಹರಿವು ಅಸಾಧ್ಯವೋ ಅಸಾಧ್ಯ. ಸಂಜೆ ಅವಳು ಒಂಚೂರು ಲೇಟಾಗಿ ಬಂದರೆ ಅಮ್ಮನಿಗೆ ಅನುಮಾನ. ಬಸ್ ಸ್ಟಾಪಿನಲ್ಲೋ ಹೂತೋಟದ ದಾರಿಯಲ್ಲೋ ಯಾರೋ ಜೊತೆಗಾರರು ಕಾಣಿಸಿಕೊಂಡ್ರೆ ಸಾಕು ಆತಂಕ. ಅವನ ಅಪರಿಚಿತನಿದ್ದರೂ ಒಳಗೊಳಗೆ ಭಯ. ಅವನಿಂದ ಸಾಕಷ್ಟು ದೂರ ನಿಂತು ನನಗೂ ಅವನಿಗೂ ಸಂಬಂಧವಿಲ್ಲ ಎಂದು ತೋರಿಸಿಕೊಳ್ಳುವ ಆಸೆ. ಎಲ್ಲೋ ಒಂದು ಪ್ರೇಮ ವಿವಾಹ ನಡೆಯಿತೆಂದು ಗೊತ್ತಾದರೆ ಒಳಗೊಳಗೆ ಖುಷಿ. ಆ ಖುಷಿಗೆ ಮನೆಯಲ್ಲೇ ಎರಗಿ ಬರುವ ವಿರೋಧದ ನರಭಕ್ಷಕ ಹುಲಿ. ಅಲ್ಲಿಗೆ ಕನಸುಗಳು ಭಗ್ನ. ಅಷ್ಟೇ ಯಾಕೆ, ಸಿನಿಮಾದಲ್ಲಿ ಹೀರೋ ಅವಳ ಕೈ ಹಿಡಿದುಕೊಂಡು ನೀನಿರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ಎಂದು ಹಾಡುತ್ತಿದ್ದರೆ ಯಾರಾದರೂ ನೋಡಿಯಾರು ಎಂಬ ಆತಂಕ. ಸಿನಿಮಾ ನೋಡುವ ನಮಗೆ ನೋಡಿದ ಮೇಲೆ ಏನಾಗುತ್ತೆ ಎಂಬ ಕುತೂಹಲ. ಅವಳು ದಿಟ್ಟತನದಿಂದ ಎದುರಿಸಿ ನಿಂತರೆ ಆನಂದ. ಅದೆಲ್ಲ ಸರಿ. ಅದಕ್ಕೂ ಪ್ರೀತಿಗೆ ಶತ್ರುಗಳಿಲ್ಲದೆ ಇರೋದಕ್ಕೂ ಏನು ಸಂಬಂಧ? ಇವಾಗ ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ಪ್ರೇಮಿಗಳು ಯಾವ ಥರ ಪ್ರೀತಿಸ್ತಿದ್ರು ಅನ್ನೋದನ್ನು ಇಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಓಕೆ, ಎಂಥ ಕತೆ ಬರೆಯಬೇಕು, ಎಂಥ ಸಿನಿಮಾ ಮಾಡಬೇಕು ಹೇಳಿ ಅವರು ಅಂದರು. ಒಂದು ಕಾಲದಲ್ಲಿ ಎಷ್ಟು ಬೇಕಾದರೂ ಪ್ರೇಮ ಚಿತ್ರಗಳನ್ನು ಮಾಡಬಹುದಾಗಿತ್ತು, ಪ್ರೇಮ ಕತೆಗಳನ್ನು ಬರೀಬಹುದಾಗಿತ್ತು. BL ವೇಣು ಪ್ರೇಮ ಪರ್ವ ಬರೆದಾಗ ಅದು ನಮಗೆ ಭೈರಪ್ಪ ಅವರ ಪರ್ವ ಕಾದಂಬರಿಗಿಂತ ಶ್ರೇಷ್ಠ ಕೃತಿ ಎನ್ನಿಸಿತ್ತು. ಆ ಆತಂಕ, ತವಕ, ತಲ್ಲಣಗಳೆಲ್ಲ ಅಲ್ಲಿದ್ದವು. ಮರೋ ಚಿತ್ರದಲ್ಲಿ ಅವರು ಬಟ್ಟೆ ಒಗೆಯುವ ಸದ್ದಿಗೆ ಅವನು ಸ್ಪಂದಿಸಿದರೆ ಅದು ಮೇಘ ಸಂದೇಶ. ವಾ. ಅವಳ ರೂಮಿನ ಲೈಟ್ ಹತ್ತಿ ಆರಿಸಿದರೆ ಅವನ ರೂಮಲ್ಲೂ ಕತ್ತಲೆ ಬೆಳಕಿನಾಟ. ಅದರಲ್ಲೇ ಪ್ರೀತಿ ಹಬ್ಬಿ ಅರಳಿ ಮನಸ್ಸಿಗೆ ಆನಂದ. ಹೇಳ್ತಾರೆ ಈಗಿನ ಕಾಲದಲ್ಲಿ ಯಾವ ಥರ ಇರುತ್ತೆ ಅಂತ. ಈಗಿನ ಕಾಲದಲ್ಲಿ ಪ್ರೀತಿಗೆ ಶತ್ರುಗಳೇ ಇಲ್ಲ. ನಾನು ನಿನ್ನನ್ನು ಇಷ್ಟಪಡುತ್ತೇನೆ ಅಂತ ನೇರವಾಗಿ ಹೇಳ್ತಾನೆ ಅವನು. ಅದನ್ನು ಪ್ರಪೋಸ್ ಮಾಡುವುದು ಅಂತಾರೆ. ಅವಳು ನೀನಿಷ್ಟ ಇಲ್ಲ ಅಂತ ಅಷ್ಟೇ ನೇರವಾಗಿ ಹೇಳ್ತಾಳೆ. ಇಲ್ಲ ಎಂದರೆ ಇದೆ ಎಂದರ್ಥ ಎಂಬ ಮಾತಿಗೆ ಅರ್ಥವಿಲ್ಲ. ಆಮೇಲೂ ಅಷ್ಟೇ, ಅವರಿಬ್ಬರು ಜೊತೆಗೆ ಓಡಾಡುತ್ತಾರೆ. ನಾನವನನ್ನು ಪ್ರೀತಿಸುತ್ತೇನೆ ಅಂತ ಆಕೆ ಅಷ್ಟೇ ನೇರವಾಗಿ ಅಪ್ಪನ ಹತ್ತಿರ ಹೇಳುತ್ತಾಳೆ. ಅಪ್ಪ ಅದನ್ನು ತೀವ್ರವಾಗಿ ವಿರೋಧಿಸುವಂತೆಯೂ ಇಲ್ಲ. ಆ ಸ್ವಾತಂತ್ರ್ಯವನ್ನು ಅವಳು ಅಪ್ಪನಿಗೂ ಅಮ್ಮನಿಗೂ ಕೊಟ್ಟಿಲ್ಲ. ಅವನೂ ಅಷ್ಟೇ.
ಅಲ್ಲಿಗೆ ಅಮ್ಮ ಅಪ್ಪ ಪ್ರೀತಿಗೆ ಶತ್ರುಗಳಲ್ಲ ಅಂದಾಗ ಆಯಿತು. ಆಮೇಲೆ ಬಂದ ಶತ್ರು ಜಾತಿ. ಈಗ ಜಾತಿ ಮತ್ತು ಕುಲವೆಲ್ಲ ಕಿತ್ಕೊಂಡು ಹೋಗಿದೆ. ಹೀಗಾಗಿ ಜಾತಿಯ ಕಾರಣಕ್ಕೆ ಪ್ರೀತಿ ಸಾಯುವುದಿಲ್ಲ. ಅಂತಸ್ತಿನ ಪ್ರಶ್ನೆ ಅಷ್ಟಾಗಿ ಮುಖ್ಯವಾಗುವುದಿಲ್ಲ. ನಮ್ಮ ಬದುಕು ನಮ್ಮದು ಅಂತ ಅವರು ಹೊರಟು ಬಿಡುತ್ತಾರೆ. ಅಲ್ಲಿಗೆ ಮೂರನೇ ಶತ್ರು ಕೊಲೆಯಾದ. ಹಾಗಿದ್ದರೆ ಪ್ರೀತಿಯ ಶತ್ರು ಯಾರು? ಸಂಘರ್ಷವಿಲ್ಲದ ಕತೆ ಹುಟ್ಟುವುದಾದರೂ ಹೇಗೆ? ಆಸಕ್ತಿಪೂರ್ಣವಾಗುವುದಾದರೂ ಹೇಗೆ? ಅದು ನಮ್ಮ ಕಥೆಯಂತ ಓದುಗರಿಗೆ ನೋಡುಗರಿಗೆ ಅನ್ನಿಸುವುದಾದರೂ ಹೇಗೆ? ಹಾಗನ್ನಿಸದ ಕಥೆಯನ್ನು ಅವರು ಯಾಕೆ ನೋಡುತ್ತಾರೆ, ಓದುತ್ತಾರೆ, ಇಷ್ಟಪಡುತ್ತಾರೆ? ವಿರೋಧವಿಲ್ಲದ ಪ್ರೀತಿ ಯಾವತ್ತೂ ಕುತೂಹಲಕಾರಿಯಾಗಲಾರದು. ಅದು ವಿರೋಧದಲ್ಲಿಯೇ ಬೆಳೆಯಬೇಕು. ದಡಗಳು ಕಿರಿದಾದಾಗಲೇ ನದಿ ರಭಸವಾಗಿ ಹರಿಯುತ್ತದೆ. ಅಗಲವಾಗಿ ಹರಿಯುವ ನದಿಗೆ ಆಳವೂ ಇರುವುದಿಲ್ಲ, ವೇಗವೂ ಇರುವುದಿಲ್ಲ. ಅಷ್ಟು ಹೇಳಿ ಅವರು ಸುಮ್ಮನಾದರು. ಅವರಿಗೂ ಉತ್ತರ ಗೊತ್ತಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ. ನಾವು ಹೌದಲ್ಲವಾ ಅಂತ ಯೋಚಿಸುವ ಹೊತ್ತಿಗೆ ನಮ್ಮಲ್ಲೊಬ್ಬನ ಮೊಬೈಲು ತಕ್ಕಥೈ ಕುಣಿದಾಡಿತು. ಅವನು ಸಂದೇಶ ಓದಿಕೊಂಡ. ಲವ್ ಯು ಲಾಟ್ ಡಿಯರ್, ಮಿಸ್ಸಿಂಗ್ ಯು, ಬೇಗ ಬಾರೋ. ಅವರು ಮತ್ತೆ ನಿಟ್ಟುಸಿರಿಟ್ಟರು. ಐ ಡ್ರಾಪ್ ಹಿಮ್ ಅಂತ ಅವಳು ನಿರ್ಭಾವಕಳಾಗಿ ಹೇಳಿದಳು. ಅವಳ ಕೈಯಲ್ಲಿ ಅವನೇ ಉಡುಗೊರೆ ಮಾಡಿದ ಉಂಗುರವಿತ್ತು. ಅದನ್ನು ತೆಗೆದು ಟೇಬಲ್ ಮೇಲಿಟ್ಟು ತಿರುಗಿಸಿದಳು. ಉಂಗುರ ತಿರುಗಿ ಸುಸ್ತಾಗಿ ಟೇಬಲ್ ಮೇಲೆ ಸುಮ್ಮನಾಯಿತು. ಅವಳು ಸಿಗರೇಟ್ ಹಚ್ಚಿಕೊಂಡು ಆಕಾಶ ನೋಡಿದಳು. ಅದೇ ಹೊತ್ತಿಗೆ ಅವಳು ಸರಿಯಿಲ್ಲ ಕಣೋ, ಅವಳ ಜೊತೆ ಬಾಳೋಲಕ್ಕಾಗಲ್ಲ ಅಂತ ಅವನು ಕಾಫಿ ಕುಡಿಯುತ್ತಾ ಹೇಳುತ್ತಿದ್ದ. ಅವಳಿಗೆ ಜವಾಬ್ದಾರಿ ಇಲ್ಲ, ಕಮಿಟ್ಮೆಂಟ್ ಇಲ್ಲ, ತುಂಬ ದಿನ ಜೊತೆಗಿರಲಾಗುವುದಿಲ್ಲ ಅನ್ನಿಸಿತು. ಬಿಟ್ಟುಬಿಟ್ಟೆ. ಪ್ರೀತಿಗೆ ಶತ್ರುಗಳಿಲ್ಲ ಅನ್ನುವುದು ಸುಳ್ಳು. ಹೊರಗಿನ ಶತ್ರುಗಳಿಲ್ಲ ಅಂತ ತಿದ್ದುಪಡಿ ಮಾಡಿಕೊಳ್ಳಬೇಕು ಅಷ್ಟೆ. ಹೊರಗಿನ ಶತ್ರುಗಳನ್ನು ಎದುರಿಸುವುದು ಸುಲಭ, ಒಳಗಿನ ದಂಗೆಗಳನ್ನು ಹತ್ತಿಕ್ಕುವುದು ಕಷ್ಟ. ಎಲ್ಲಿ ಹೊರಗಿನ ಒತ್ತಡ, ಒತ್ತಾಯ, ಪ್ರತಿರೋಧ ಇಲ್ಲವೋ ಆಗ ಅದು ಒಳಗಿನಿಂದಲೇ ಹುಟ್ಟಿಕೊಳ್ಳುತ್ತದೆ. ಹರಿಯುವ ನದಿ ಹರಿದು ನಿಸುರಾಗುತ್ತದೆ. ಹರಿಯದ ಸಮುದ್ರ ಅಂತರಾಳದಲ್ಲಿ ಜ್ವಾಲಾಮುಖಿಯಾಗಿ ಹುಟ್ಟಿಕೊಳ್ಳುತ್ತದೆ. ಪ್ರೀತಿಯು ಹಾಗೇ ಇದೆಯಾ? ಪ್ರೇಮಿಗಳೇ ಶತ್ರುವ? ಪ್ರೀತಿಯೇ ಅವರ ಪಾಲಿಗೆ ಶತ್ರುವಾಗಿ ಪರಿಣಮಿಸಿದೆಯಾ? ಉದಾರವಾದದಲ್ಲಿ ಪ್ರೀತಿ ಬಂದಿಯಾಗಿದೆಯಾ? ಇಲ್ಲದೆ ಹೋದರೆ ಯಾಕೆಷ್ಟು ಆತಂಕ? ಆಫೀಸಿನ ಕಿಡಿಕಿಯ ಬಳಿ ನಿಂತು ಆಕೆ ಕಣ್ಣೀರು ಹಾಕುತ್ತಾ ಯಾರೊಂದಿಗೆ ಫೋನ್ನಲ್ಲಿ ಮಾತನಾಡುವುದೇಕೆ? ಅವನು ದೇವಸ್ಥಾನದ ಕಟ್ಟೆಯ ಮೇಲೆ ಕುಳಿತು ಮರಗುವುದೇಕೆ? ಅವರಿಬ್ಬರು ಜಗಳವಾಡಿ ದೂರವಾಗಿ ಮತ್ತೆಂದೂ ಹತ್ತಿರವಾಗಬಾರದು ಅನ್ನಿಸುವರ ಮಟ್ಟಿಗೆ ಬೇರೊಂದು ಲೋಕವನ್ನು ಕಂಡುಕೊಳ್ಳುವುದೇಕೆ? ಪ್ರೇಮ ಕಥೆಗಳಿಗೆ ಕೊನೆಯುಂಟೆ? ರಾಧಾ ಮಾಧವರಿರೋ ತನಕ ಪ್ರೇಮ ಪ್ರವಾಹಕ್ಕೆ ಯಾವ ತಡೆ? ಜಾತಿ, ಅಂತಸ್ತು, ಧನಕನಕ ಎಂದು ಬರೆದ ಲಕ್ಷ್ಮಣರಾವ್ ಮುಂದುವರಿಯುತ್ತಾರೆ. ಕೆಲವರ ಪ್ರೇಮ ಹುಚ್ಚು ಹೊಳೆ, ಕೆಲವರಿಗೋ ಅದು ಮುಳ್ಳು ಮಳೆ. ಎಲ್ಲೋ ಕೆಲವರ ಪಾಲಿಗೆ ಪ್ರೇಮ ಭತ್ತದ ಒಳಸೆಲೆ. ಕವಿ ಮಾತು ನಿಜ ಮತ್ತು ಸುಳ್ಳು. ಅದೇ ನಮ್ಮೆಲ್ಲರ ಕಷ್ಟ ಮತ್ತು ಸುಖ, ನೆನಪು ಮತ್ತು ನಿರಾಸೆ, ದುಗುಡ ಮತ್ತು ಉಲ್ಲಾಸ. ಧನ್ಯವಾದಗಳು. ಈ ಬುಕ್ಕಲ್ಲಿರೋ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳನ್ನು ಅಥವಾ ಅಧ್ಯಾಯಗಳನ್ನು ತಿಳ್ಕೊಳ್ಳೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.